Hi, my dear friends. Welcome to Learn All in One Commerce with Muralidhar Shastri. Today we are discussing that very important aspect of that income tax. ಸೊ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದ್ವಿ. ಇನ್ಕಮ್ ಟ್ಯಾಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರ್ತಕ್ಕಂಥದ್ದು 2 ಮಾರ್ಕ್ಸ್. ಯಾಕೆ 2 ಮಾರ್ಕ್ಸ್ ಅಂತ ಹೇಳಂತಂದರೆ, ಕೆಲವು ಜನ 2 ಮಾರ್ಕ್ಸಲ್ಲಿ ಏನಾಗ್ತಾರೆ, ಭಾಳಷ್ಟು ಲಾಸ್ ಆಗ್ತಾರೆ. ಇನ್ ದ ಸೆನ್ಸ್ ಆಫ್ ದಟ್ ದೇ ವಿಲ್ ಲೂಸ್ ದ 2 ಮಾರ್ಕ್ಸ್. ಸೊ ವಿತೌಟ್ ಲೂಸಿಂಗ್ ದ 2 ಮಾರ್ಕ್ಸ್ ವಿ ವಿಲ್ ಡಿಸ್ಕಸ್ ದ 2 ಮಾರ್ಕ್ಸ್ ಅಂತಕ್ಕಂಥದ್ದು. 2 ಮಾರ್ಕ್ಸ್ಗಳನ್ನು ಏನು ಮಾಡೋಣ, ಇವಾಗ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಟ್ಯಾಕ್ಸ್ ಅಂತಕ್ಕಂಥದ್ದು? ಟ್ಯಾಕ್ಸ್ ಇಸ್ ಎನ್ ಎ ಕಂಪಲ್ಸರಿ ಪೇಮೆಂಟ್. ಇದು ಏನಾಗಿರುತ್ತೆ, ಕಂಪಲ್ಸರಿ ಪೇಮೆಂಟ್ ಆಗಿರ್ತದೆ, ಮೇಡ್ ಬೈ ಆ್ಯನ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಟು ದ ಗೌರ್ನಮೆಂಟ್. ಇಟ್ ಈಸ್ ಯೂಸ್ ಟು ದ ಫೈನಾನ್ಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಪ್ರೊವೈಡ್ ಪಬ್ಲಿಕ್ ಸರ್ವಿಸಸ್. ಸೊ ಪಬ್ಲಿಕ್ಸ್ಗಳಿಗೆ ಕೊಡ್ತಕ್ಕಂತಹ ಸರ್ವಿಸಸ್ಗಳಿಗೋಸ್ಕರ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ದೀಸ್ ಟ್ಯಾಕ್ಸಸ್ ಅಂತಕ್ಕಂಥದ್ದು. ಇದನ್ನು ಯಾರಿಂದ ಕಲೆಕ್ಟ್ ಮಾಡ್ತಾರೆ? ಗೌರ್ಮೆಂಟು ಪಬ್ಲಿಕ್ಸ್ ಕಡೆಯಿಂದ, ಅದೇ ರೀತಿಯಾಗಿ ಅಂದರೆ ಇಂಡಿವಿಜುವಲ್ಸ್ ಕಡೆಯಿಂದ, ಅದೇ ರೀತಿಯಾಗಿ ಬಿಸ್ನೆಸ್ ಕಡೆಯಿಂದ, ಎರಡೂ ಕಡೆಯಿಂದನೇ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಯಾರ ಸಲುವಾಗಿ ಅಂತ ಹೇಳಿದಂಗೆ, ನಾವು ಪಬ್ಲಿಕ್ಸ್ಗೋಸ್ಕರ ಅಂದರೆ ರೋಡ್ ಮಾಡೋಕ್ಕೋಸ್ಕರ ಆಗಿರ್ಬೋದು, ಹಾಸ್ಪಿಟಲ್ಸ್ಗಳನ್ನು ಮಾಡೋದಾಗಿರ್ಬೋದು, ಇವು ಎಲ್ಲದಕ್ಕೂ ಸಲುವಾಗಿ ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಅಂತಂತೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಒಟ್ಟಾಗಿ ನಾವು ಟ್ಯಾಕ್ಸ್ ಅಂತಂತ ಹೇಳಿ ಕರಿತೀವಿ. ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು? ಈ ಟ್ಯಾಕ್ಸ್ ಅಂದ್ರೆಗಿನ ಯಾರ್ಯಾರು ಕಲೆಕ್ಟ್ ಮಾಡ್ತಾರೆ ತಮಗೆ ಗೊತ್ತಾಯಿತು. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಈಸ್ ಎ ಡೈರೆಕ್ಟ್ ಟ್ಯಾಕ್ಸ್. ನೆನ್ಪಿಟ್ಕೊಳ್ರಿ, ಇನ್ಕಮ್ ಟ್ಯಾಕ್ಸ್ ಯಾವುದು ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಗೌರ್ನಮೆಂಟ್ ಆನ್ ದ ಇನ್ಕಮ್ ಅರ್ನ್ಡ್ ಬೈ ದ ಇಂಡಿವಿಜುವಲ್ಸ್, ಫರ್ಮ್ಸ್, ಕಂಪನೀಸ್ ಆ್ಯಂಡ್ ಅದರ್ ಟ್ಯಾಕ್ಸಬಲ್ ಪರ್ಸನ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್. ಯಾವ ಫೈನಾನ್ಷಿಯಲ್ ಇಯರ್ ಇರ್ತದೆ, ಆ ಫೈನಾನ್ಷಿಯಲ್ ಇಯರ್ ಇದ್ದಾಗ ಯಾವ ವ್ಯಕ್ತಿ ಆ ಇನ್ಕಮನ್ನು ಅರ್ನ್ ಮಾಡಿರ್ತಾನೆ, ಓಕೆಪ್ಪ, ಅದಕ್ಕೆ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಂದ್ರೆಗಿನ ಟ್ಯಾಕ್ಸನ್ನು, ಇನ್ಕಮ್ ಟ್ಯಾಕ್ಸನ್ನು, ಅಂದರೆ ಅವ್ರು ಬರ್ತಕ್ಕಂತಹ ಇನ್ಕಮ್ ಮೇಲೆ, ಅಂದರೆ ಅವ್ರಿಗೇನು ಇನ್ಕಮ್ ಇರುತ್ತೆ ಆ ಇನ್ಕಮ್ ಮೇಲೆ ಏನು ಮಾಡಿರ್ತಾರೆ, ಅವರು ಟ್ಯಾಕ್ಸನ್ನು ಇಂಪೋಸ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇನ್ಕಮ್ ಟ್ಯಾಕ್ಸ್. ಅಂದರೆ ದ ಥಿಂಗ್ ವಿಚ್ ಈಸ್ ಪೇಡ್ ಇನ್ ದ ಟ್ಯಾಕ್ಸ್ ಪೇಡ್ ಆನ್ ದ ಇನ್ಕಮ್ ಈಸ್ ಕಾಲ್ಡ್ ಇನ್ಕಮ್ ಟ್ಯಾಕ್ಸ್. ಸಿಂಪಲ್ ಆಗಿ ಕೂಡ ಅದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಆಲ್ರೆಡಿ ನೋಡ್ಕೊಂಡಿದ್ವಿ ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ. ಅದು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಅದರ ಮೀನಿಂಗನ್ನು ನೋಡೋಣ. A direct tax is a tax whose burden is directly borne by the person. ಡೈರೆಕ್ಟ್ಲಿ ಬಾರ್ನ್ ಬೈ ದ ಪರ್ಸನ್ ಅಂದಿಗಿನ ಅದನ್ನು ಯಾರು ಕಟ್ಟಲೇಬೇಕು ಅಂತ ಹೇಳಂತಂದರೆ ಪರ್ಸನ್ ಮಾತ್ರನೇ ಕಟ್ಟಬೇಕಾಗಿರ್ತಕ್ಕಂಥದ್ದು. ಆನ್ ಹೂಮ್ ಇಟ್ ಈಸ್ ಇಂಪೋಸ್ಡ್, ಅಂದರೆ ಯಾರ ಮೇಲೆ ಅಪ್ಲೈ ಆಗಿರ್ತದೆ ಅವ್ರ ಮೇಲೇ ಅವರೇ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇನ್ಕಮ್ ಟ್ಯಾಕ್ಸ್ ಈಸ್ ಎಕ್ಸಾಂಪಲ್ ಆಫ್ ದ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಂತಂದರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ನಾವು ಹೇಳ್ಬೋದಾಗಿರುತ್ತೆ ಅಂತಕ್ಕಂಥದ್ದು. ಸೊ ಇವಾಗ ಡೈರೆಕ್ಟ್ ಟ್ಯಾಕ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ. ವಾಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್? ಇಂಡೈರೆಕ್ಟ್ ಟ್ಯಾಕ್ಸ್, ಆ್ಯನ್ ಇಂಡೈರೆಕ್ಟ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ವೇರ್ ದ ಬರ್ಡನ್ ಕ್ಯಾನ್ ಬಿ ಶಿಫ್ಟೆಡ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್. ನೋಡಿ, ಇಲ್ಲಿ ಬರ್ಡನ್ ಏನಾಗುತ್ತೆ, ಒನ್ ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಏನಾಗುತ್ತೆ, ನಾವು ಇದನ್ನು ಚೇಂಜ್ ಮಾಡ್ತೀವಿ. ಜಸ್ಟ್ ಲೈಕ್ ಆಸ್ ಎ ಜಿ ಎಸ್ ಟಿ. ಇವೊಂದು ವಿ ಆರ್ ಪೇಯಿಂಗ್ ದ ಜಿ ಎಸ್ ಟಿ. ಈಗ ಫಾರ್ ಎಕ್ಸಾಂಪಲ್ ನಾವು ಪೆಟ್ರೋಲು ಡೀಸೆಲ್ ಹಾಕ್ಕೊಳ್ತೀವಿ ಅಂತ ಹೇಳ್ರಿ, ವಾಟ್ ಎವರ್ ದ ಜಿ ಎಸ್ ಟಿ ವಾಟ್ ವಿ ನೀಡ್ ಟು ಪೇ ದಟ್. ಅದನ್ನು ಲಾಸ್ಟಿಗೆ ಯಾರು ಕಟ್ಟಬೇಕು ಅಂತ ಹೇಳಂತಂದ್ರೆಗಿನ ಲಾಸ್ಟಿಗೆ ಯಾರು ಕಟ್ಟಬೇಕು, ಎಂಡ್ ಕಸ್ಟಮರ್ಸ್ಗಳೇ ಏನು ಮಾಡಬೇಕು, ಅದನ್ನು ಪೇ ಮಾಡಬೇಕಾಗಿರುತ್ತೆ. ಯಾರು ಅದನ್ನು ರಿಸೀವ್ ಮಾಡ್ಕೊಳ್ತೇವೆ ಅವರೇ ಕಟ್ಟಬೇಕು. ಸೊ ಈ ರೀತಿಯಾಗಿ ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳಿರ್ತದೆ. ಇಟ್ ಕಮ್ಸ್ ಅಂಡರ್ ದ ಜಿ ಎಸ್ ಟಿ. ಇದು ಜಿ ಎಸ್ ಟಿಯಲ್ಲಿ ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಚಾಕ್ಲೇಟ್ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ, ಆ ಚಾಕ್ಲೇಟ್ ತೊಗೊಂಡ್ರೂ ಕೂಡ ಅದೇನಾಗಿರುತ್ತೆ, ಜಾಸ್ತಿ ಲಾಸ್ಟಿಗೆ ಜಿ ಎಸ್ ಟಿ ಅದಕ್ಕೆ ನಾವೇ ಕಟ್ಟಬೇಕಾಗಿರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ವಿ ವಿಲ್ ನೀಡ್ ಟು ಸಿ ದಟ್ ಈ ಅಸೆಸ್ಸಿ ಅಂದ್ರೆಗಿನ, ಅಸೆಸ್ಸಿ ಅಂದ್ರೇನು? ಆ್ಯನ್ ಅಸೆಸ್ಸಿ ಈಸ್ ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆರ್ ಎನಿ ಅದರ್ ಅಮೌಂಟ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್. ಈ ಒಂದು ಅವನು ನಾಟ್ ಓನ್ಲಿ ಬೈ ದ ಮೀನ್ಸ್ ಆಫ್ನೇ ಯಾರು ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋಕ್ಕೆ ಲಯಬಲ್ ಇರ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಲಯಬಲ್ ಅಂತಂದ್ರೆಗಿನ ಹೊಣೆಗಾರಿಕೆ ಆಗಿರ್ತಕ್ಕಂಥದ್ದು. ಈ ಹೊಣೆಗಾರಿಕೆ ಯಾರ ಮೇಲೆ ಇರ್ತದೆ ಅವ್ರಿಗೆ ನಾವೇನಂತ ಕರಿತೀವಿ ಅಂತ ಹೇಳಂತಂದರೆ ಅಸೆಸ್ಸಿ ಅಂತಂತೇಳಿ ಕರಿತೇನೆ. ದ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಆರ್ ದ ಇನ್ಕಮ್ ಟ್ಯಾಕ್ಸ್ ಈಸ್ ಕಾಲ್ಡ್ ದ ಅಸೆಸ್ಸಿ ಅಂತ ಹೇಳಿ ಬರೆದ್ರೂ ಕೂಡ ನಮಗೇನಾಗುತ್ತೆ, ನಡೆಯುತ್ತೆ. ಇದು ಯಾರ ಪ್ರಕಾರ ಇರಬೇಕು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರನೇ ಇರಬೇಕು ಅಂತಕ್ಕಂಥದ್ದು. ಅಸೆಸ್ಸಿ ಮುಗೀತು. ನೆಕ್ಸ್ಟ್ ನೋಡೋಣ ಹೂ ಈಸ್ ಪರ್ಸನ್ ಅಂತಕ್ಕಂಥದ್ದು. ಪರ್ಸನ್ ಅಂದ್ರೆಗಿನ ನಮ್ಗೆ ಯಾರ್ಯಾರು ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕಂದರೆ ನಮಗೆ ಇಲ್ಲಿ ಪರ್ಸನ್ ಅಂತಕ್ಕಂಥ ಒಂದು ವರ್ಡ್ ಬಂದಿದೆ, ಹೌದಾ? ಈ ಪರ್ಸನಿಗೆ ಸಂಬಂಧಪಟ್ಟಂಗೆ ಯಾರು ಪರ್ಸನ್ನು, ಪರ್ಸನ್ ಯಾರದನಿಗಿನ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಗಳ ಪ್ರಕಾರ ಏನು ಮಾಡಿದರೆ, ಪರ್ಸನ್ನ ಏನು ಮಾಡಿದರೆ ಡಿಟರ್ಮೈನ್ ಮಾಡಿದ್ದಾರೆ. ಒಂದು ಇಂಡಿವಿಜುವಲ್ ಆಗಿರ್ಬೋದು, ಹೆಚ್ ಯು ಎಫ್ ಬಾಡಿ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಎ ಒ ಪಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ಗಳಾಗಿರ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಲೋಕಲ್ ಅಥಾರಿಟಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್.
ಸೊ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್ಗಳು ಕೂಡ ಆಗಿರಬಹುದು. ಸೊ ಇವೆಲ್ಲದಕ್ಕೂ ಸೇರಿಸಿ ನಾವೇನಂತ ಕರಿತೀವಿ ಅಂತ ಹೇಳಂತಂದರೆ ವಿ ವಿಲ್ ಕಾಲ್ಡ್ ಇಟ್ ಆ್ಯಸ್ ಆಲ್ ದೀಸ್ ಥಿಂಗ್ಸ್. ನಾವು ಇದಕ್ಕೆ ಏನಂತ ಕರಿತೀವಿ, ಪರ್ಸನ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್, ವಾಟ್ ಈಸ್ ಪ್ರೀವಿಯಸ್ ಇಯರ್. ಸೊ ನಾವು ಇಲ್ಲಿ ಪ್ರೀವಿಯಸ್ ಇಯರನ್ನು ನೋಡ್ತೀವಿ, ಅದಾದ ನಂತರ ಅಸೆಸ್ಮೆಂಟ್ ಇಯರ್ ನೋಡೋಣ. ಪ್ರೀವಿಯಸ್ ಇಯರ್ PY ಅಂತ ಹೇಳಿ ಕರಿತೀವಿ. ಪ್ರೀವಿಯಸ್ ಇಯರ್ ಈಸ್ ದ ಫೈನಾನ್ಷಿಯಲ್ ಇಯರ್ ವಿಚ್ ಇನ್ಕಮ್ ಅರ್ನ್ಡ್. ನೆನ್ಪಿಟ್ಕೊಳ್ರಿ, ನೀವೇನು ಮಾಡಿರ್ತೀರಪ್ಪ ಅಂತ ಹೇಳಂತಂದರೆ ಇಲ್ಲಿ ಇನ್ಕಮನ್ನು ಅರ್ನ್ ಮಾಡ್ತಿರ್ತೀರ. ನೆನ್ಪಿಟ್ಕೊಳ್ರಿ, ಇದು ಇನ್ಕಮನ್ನು ಅರ್ನ್ ಮಾಡಿದ ಇಯರ್ಗೆ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ನಾರ್ಮಲಿ ರನ್ಸ್ ಫ್ರಮ್ ದ 1st April 31st March. 1st Aprilಂದ ಹಿಡಿದು 31st Marchವರೆಗೂ ಕೂಡ ಏನು ಮಾಡ್ತೀವಿ, ನಡಿತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ವಿ. ಇನ್ಕಮ್ ಅರ್ನ್ಡ್ ಫ್ರಮ್ 1st April 2025 ಹಿಡಿದು 31st March 2026ವರೆಗೂ ಕೂಡ ಇಟ್ ಬಿಲಾಂಗ್ಸ್ ಟು ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ನಮಗೆ ಇರ್ತಕ್ಕಂಥದ್ದು ಇದೆ. ಸೊ ಅದೇ ರೀತಿಯಾಗಿ ನಮಗೆ ಕರೆಂಟ್ ಇಯರ್ ಅಥವಾ ಅಸೆಸ್ಮೆಂಟ್ ಇಯರ್ ಅಂತಂದು ಹೇಳಿ ಕರಿತೀವಿ. ಈ ಟರ್ಮಿನಾಲಜೀಸ್ಗಳನ್ನ ಎರಡು ತೆಗೆದು ಹಾಕಿದ್ದಾರೆ ಇವಾಗ. ಪ್ರೀವಿಯಸ್ ಇಯರ್ ಇಲ್ಲ, ಅಸೆಸ್ಮೆಂಟು ಇಯರ್ ಇಲ್ಲ. ಸೊ ಇವೆರಡಕ್ಕೂ ಕಲಿತು ಒಂದೇ ವರ್ಡನ್ನು ಮಾಡಿದರೆ ನೀವು ಒಂದು ಸ್ವಲ್ಪ ಗೂಗಲ್ ಮಾಡಿ ಅಥವಾ AI ಮಾಡಿ, ಏನೇ ಆದರೂ ಪರವಾಗಿಲ್ಲ, ಅದಕ್ಕೆ ಏನಂತಾರೆ ಅಂತಕ್ಕಂಥದ್ದನ್ನು ಏನು ಮಾಡಬೇಕು, ನೀವು ಕಾಮೆಂಟ್ ಮಾಡಬೇಕು. ಓಕೆ, ಸೊ ಪ್ರೀವಿಯಸ್ ಇಯರ್ 25-26 ಆಯಿತು ಅಂತ ಹೇಳಂತಂದರೆ ಅಸೆಸ್ಮೆಂಟ್ ಇಯರ್ ಏನಾಗಿರುತ್ತೆ ಅಂತಂದರೆ 2026-27. ಹೌದಾ, 2026 ಮತ್ತು 27 ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ನಮಗೆ ಅಸೆಸ್ಮೆಂಟ್ ಇಯರು ಆಗಿರುತ್ತೆ. ಪ್ರೀವಿಯಸ್ ಇಯರ್ ಅಂದರೆ ಗೊತ್ತಾಯ್ತವಲ್ಲ ತಮ್ಮೆಲ್ಲರಿಗೂ ಕೂಡ, ದ ಪ್ರೀವಿಯಸ್ ಇಯರ್ ಇಸ್ ದ ಫೈನಾನ್ಷಿಯಲ್ ಇಯರ್ ವಿಚ್ ಇನ್ಕಮ್ ಅರ್ನ್ಡ್ ಅಂತಕ್ಕಂಥದ್ದು ಕರಿತೀವಿ. ಇನ್ಕಮನ್ನು ಅರ್ನ್ ಮಾಡಿದ್ದಕ್ಕೆ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ, ವಾಟ್ ಈಸ್ ಅಸೆಸ್ಮೆಂಟ್ ಇಯರ್ ಅಂತಕ್ಕಂಥದ್ದು. ನಮಗೀಗ ಆಲ್ರೆಡಿ ಗೊತ್ತಾಯಿತು. ಅಸೆಸ್ಮೆಂಟ್ ಇಯರ್ ಅಂತಂದರೆ ಅಸೆಸ್ ಮಾಡ್ತಕ್ಕಂಥದ್ದು. ದ ಅಸೆಸ್ಮೆಂಟ್ ಇಯರ್ ಈಸ್ ದ ಇಯರ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಪ್ರೀವಿಯಸ್ ಇಯರ್. ಅಂದ್ರೆಗಿನ ಪ್ರೀವಿಯಸ್ ಇಯರ್ ಆದ ನಂತರ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಅಸೆಸ್ಮೆಂಟ್ ಇಯರ್. ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್ ಈಸ್ ಅಸೆಸ್ಡ್. ಸೊ ಪ್ರೀವಿಯಸ್ ಇಯರಲ್ಲಿ ಏನು ನೀವು ಇನ್ಕಮನ್ನು ಗಳಿಸಿರ್ತೀರಾ, ಸೊ ಏನು ಇನ್ಕಮ್ ಗಳಿಸಿರ್ತೀರಲ್ಲ ಆ ಇನ್ಕಮನ್ನು ನಾವೇನು ಮಾಡ್ತೀವಿ ಅಲ್ಲಿ ಅಂತಂದರೆ ಅಸೆಸ್ ಮಾಡ್ತೀವಿ. ಅಸೆಸ್ ಅಂತ ಹೇಳಿದ್ರೆ ಲೆಕ್ಕ ಮಾಡ್ತೀವಿ ಅಂತ ಅರ್ಥ. ಸೊ ಅಸೆಸ್ ಅಂದರೆ ಏನರ್ಥ, ಲೆಕ್ಕ ಮಾಡ್ತೀವಿ ನಾವು ಅಂತ ಹೇಳಿ ಅರ್ಥ ಆಗಿರುತ್ತೆ ಅಂತಕ್ಕಂಥದ್ದು. ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ಏನಪ್ಪ ಅಂದ್ರೆಗಿನ PY ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ, ನಿಮಗೇನು ಕೊಟ್ಟಿದ್ದಾರೆ, PY ಅಂತಂದು. PY ಅಂತ ಹೇಳಂತಂದ್ರೆಗಿನ ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ಅಸೆಸ್ಮೆಂಟ್ ಇಯರಿಗೆ ಯಾರು 26-27 ನಾನು ಆಲ್ರೆಡಿ ಹಿಂದ್ಗಡೆ ಪೇಜಲ್ಲಿ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ಸೊ ವಾಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಇದನ್ನು ಶಾರ್ಟ್ಕಟ್ ಆಗಿ ನಾವು GTI ಅಂತ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ. ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ದ ಅಗ್ರಿಗೇಟ್ ಇನ್ಕಮ್. ಇದು ಯಾವ ಇನ್ಕಮು, ಅಗ್ರಿಗೇಟ್ ಇನ್ಕಮ್ಮು, ಕಂಪ್ಯೂಟೆಡ್ ಅಂಡರ್ ದ ಹೆಡ್ಸ್ ಆಫ್ ಇನ್ಕಮ್ ಅಂತಕ್ಕಂಥದ್ದು. ಬಿಫೋರ್ ಅಲೋಯಿಂಗ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ ಅಂಡರ್ ಚಾಪ್ಟರ್ 6th A. ಅದು ನಾನು ಇವಾಗ 6th A ಅಂತ ಹೇಳಕ್ಕಾದ್ರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗಲ್ಲ. ಸೊ ಇದು ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ಕೂಡ ಲಾಸ್ಟಿಗೆ ಗೊತ್ತಾಗುತ್ತೆ. ಆ ಟೋಟಲ್ ಇನ್ಕಮ್ ಚಾಪ್ಟರ್ ಬಂದಾಗ ನಾವು ಇದ್ರ ಬಗ್ಗೆ ಏನು ಮಾಡೋಣ, ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಯಾವೆಲ್ಲ ಡಿಡಕ್ಷನ್ಸ್ಗಳು ಬರುತ್ತೆ, ಏನೆಲ್ಲ ಬರುತ್ತೆ ಅಂತಕ್ಕಂಥದ್ದು. ಜನರಲಿ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇರಲಿ ಅಂತ ಹೇಳ್ತೀನಿ. 80C to 80U ಅಂತ ಹೇಳಿ ನಾವೇನು ಮಾಡ್ತೀವಿ, ಕರಿತೀವಿ. ಇದರಲ್ಲಿ ಜನರಲ್ ಡಿಡಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಇದ್ರಾಗೆ ಎಕ್ಸೆಪ್ಟ್ 80G ಅಂತಂತ ಹೇಳಿ ಕೂಡ ಬರುತ್ತೆ. ಸೊ ಕೆಲವೊಂದು 100% ಡಿಡಕ್ಷನ್ಸ್ ಇದೆ, ಇನ್ನು ಕೆಲವೊಂದು 50% ಡಿಡಕ್ಷನ್ಸ್ ಇದೆ. ಬಟ್ ಆ್ಯಸ್ ಕಮ್ ಟು ದ ಪಾರ್ಟ್ ಆಫ್ ಎನ್ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್, ಇವಾಗ ಯಾರಿಗಾದರೂ ಕೂಡ ಹೊಸ ಸ್ಲ್ಯಾಬ್ಗಳ ಪ್ರಕಾರ ಡಿಡಕ್ಷನ್ಸ್ಗಳನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳಂತಂದ್ರೆಗಿನ ಇದು ಕನ್ಸಿಡರ್ನ ಮಾಡೋದಿಲ್ಲ. ಇದು ನಮಗೆ ಓಲ್ಡ್ ಸ್ಲ್ಯಾಬ್ ಇದ್ದರೆ ಮಾತ್ರ ಇದೇನಾಗಿರುತ್ತೆ, ಇವಾಗ ಕನ್ಸಿಡರ್ ಆಗಿರುತ್ತೆ. ಓಲ್ಡ್ ಸ್ಲ್ಯಾಬ್ ಇಲ್ಲ ಅಂತ ಹೇಳಂತಂದರೆ ಇದು ಯಾವುದು ಕೂಡ, ನ್ಯೂ ಸ್ಲ್ಯಾಬ್ ಇದ್ದರೆ ಇದು ಕನ್ಸಿಡರ್ ಆಗಲ್ಲ. ಓಲ್ಡ್ ಸ್ಲ್ಯಾಬಿಗೆ ಮಾತ್ರ ಏನಾಗುತ್ತೆ, ಇದು ಕನ್ಸಿಡರ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ನಾವು ಸಿ ಹಿಯರ್ ವಾಟ್ ಈಸ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕರೆಯೋಣ. ಟೋಟಲ್ ಇನ್ಕಮ್ ಅಂದರೆ ಏನು? ಟೋಟಲ್ ಇನ್ಕಮ್ ಈಸ್ ದ ಇನ್ಕಮ್ ಆನ್ ವಿಚ್ ಅ ಟ್ಯಾಕ್ಸ್ ಈಸ್ ಅಲ್ಟಿಮೇಟ್ಲಿ ಕ್ಯಾಲ್ಕುಲೇಟ್. ನಾವೇನು ಮಾಡಿರ್ತೀವಪ್ಪ ಅಂದ್ರೆಗಿನ ಟೋಟಲ್ ಇನ್ಕಮ್ ಅಂದರೆ ಎಲ್ಲದನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು. ಅಂಡರ್ ದ ಮೇಕಿಂಗ್ ಎಲಿಜಿಬಲ್ ಡಿಡಕ್ಷನ್ಸ್, ಆಫ್ಟರ್ ಮೇಕಿಂಗ್ ಎಲಿಜಿಬಲ್ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ನಾವು ಗ್ರಾಸ್ ಟೋಟಲ್ ಇನ್ಕಮ್ಮಿಂದ ಏನು ಮಾಡ್ತೀವಪ್ಪ ಅಂದ್ರೆಗಿನ, ಸೊ ಕೆಲವೊಂದಿಷ್ಟು ಡಿಡಕ್ಷನ್ಸ್ಗಳನ್ನು ಏನು ಮಾಡ್ತೀವಿ, ಟೋಟಲ್ ಇನ್ಕಮಲ್ಲಿ ತೆಗೆದುಬಿಟ್ಟು ಟೋಟಲ್ ಇನ್ಕಮನ್ನು ಏನು ಮಾಡ್ತೀವಿ, ಗ್ರಾಸ್ ಟೋಟಲ್ ಇನ್ಕಮ್. ಇದಕ್ಕೆ ಫಾರ್ಮುಲಾ ಕೊಟ್ಟಿದ್ದಾನೆ ನೋಡಿ. ಸೊ ಎಲಿಜಿಬಲ್ ಫಾರ್ ದ ಡಿಡಕ್ಷನ್ಸ್ಗಳಿದ್ದರೆ ಮಾತ್ರ ರಿಮೂವ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಇನ್ಕಮ್ ಈಸ್ ಈಕ್ವಲ್ಸ್ ಟು GTI ಮೈನಸ್ ಎಲಿಜಿಬಲ್ ಡಿಡಕ್ಷನ್ಸ್ಗಳಿದ್ರೆ, ನೀವು ಫಾರ್ಮುಲಾ ಬರೆದ್ರೂ ಕೂಡ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಬಟ್ ದೇ ವಿಲ್ ಗಿವ್ ಓನ್ಲಿ ದ 1 ಮಾರ್ಕ್ಸ್. ಬಟ್ ಯು ನೀಡ್ ಟು ರೇಟ್ ದ ಆಲ್ ದೀಸ್ ಥಿಂಗ್ಸ್. ಇದನ್ನು ಬರೆದ್ರಿಗಿನ ದೇ ವಿಲ್ ಗಿವ್ ದ ಗುಡ್ ಮಾರ್ಕ್ಸ್. ನಿಮಗೆ 2ಕ್ಕೆ 2 ಅಂಕಗಳು ಏನಾಗುತ್ತೆ, ಸಿಗುತ್ತೆ ಅಂತಕ್ಕಂಥದ್ದು.
ನೆಕ್ಸ್ಟ್ ಏನು 5 ಹೆಡ್ಸ್ಗಳನ್ನು ನೋಡೋಣ. ಓಕೆ, ವಾಟ್ ಆರ್ ದೋಸ್ 5 ಹೆಡ್ಸ್ ಅಂತಕ್ಕಂಥದ್ದು? ಎಲ್ಲ 5 ಹೆಡ್ಸ್ಗಳಿರ್ತಕ್ಕಂಥದ್ದು: ನಂಬರ್ 1 ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBP, ಪ್ರೊಫೆಷನ್ ಗೇನ್ಸ್, ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆರ್ ಪ್ರೊಫೆಷನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಕ್ಯಾಪಿಟಲ್ ಗೇನ್ಸ್ ಆಗಿರ್ಬೋದು, ಅದೇ ರೀತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇವೆಲ್ಲವೂ ಕೂಡ ಹೆಡ್. ಒಂದೊಂದು ಸೆಮಿಸ್ಟ್ರಲ್ಲಿ ಇವೆರಡೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ, ಸ್ಯಾಲ್ರಿ ಆಗಿರ್ಬೋದು, ಹೌಸ್ ಪ್ರಾಪರ್ಟಿ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟು ನೀವು ಬಂದರೆ 6th ಸೆಮಿಸ್ಟರಲ್ಲಿ PGBP ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಅದರ್ ಸೋರ್ಸಸ್ಗಳಾಗಿರ್ಬೋದು, ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಸೊ ಇದನ್ನು ಮುಂದಿನ ತರಗತಿಗಳಲ್ಲಿ ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ದೆನ್ ವೆನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ದ ನಿಮಗೆ ಟೋಟಲ್ 5 ಹೆಡ್ಸ್ಗಳನ್ನು ಬರೀರಿ ಅಂತ ಹೇಳಿ ಕೇಳಿದಾಗ ಇವೆಲ್ಲ 5 ಹೆಡ್ಸ್ಗಳು. ಓಕೆ, ಈ 5 ಹೆಡ್ಸ್ಗಳನ್ನು ಕಂಪಲ್ಸರಿಯಾಗಿ ಬರೀಬೇಕಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ವಾಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಅಂತಕ್ಕಂಥ ಅಂಡರ್ ಸೆಕ್ಷನ್ 10ನಲ್ಲಿ ಬರ್ತಕ್ಕಂಥದ್ದು. ಅಗ್ರಿಕಲ್ಚರ್ ಇನ್ಕಮ್ ಈಸ್ ಇನ್ಕಮ್ ಜನರಲಿ ಮೀನ್ಸ್ ಇನ್ಕಮ್ derived from agriculture activities. Keep it in your mind, only the agricultural activities. ಏನು ಸರ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ವಂತವಾಗಿ ಒಬ್ಬ ಮನುಷ್ಯ ತಾನೇ ಉತ್ತಿ ಬಿತ್ತಿ ಬೆಳೆದ್ರೆ ಅದಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದಕ್ಕೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ವಿಚ್ ಆರ್ ಅಗ್ರಿಕಲ್ಚರ್ ಇನ್ಕಮ್, ವಿಚ್ ಆರ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್, ಇವೆಲ್ಲವೂ ಕೂಡ ಇದ್ದಾವೆ. ಇದ್ರ ಕೂಡ ಏನು ಮಾಡೋಣ, ನಾವು ಡಿಸ್ಕಸ್ ಮಾಡೋಣ. ಸೊ ಆ್ಯಕ್ಟಿವಿಟೀಸ್ ಆರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಅಂತಕ್ಕಂಥದ್ದು. ಅಗ್ರಿಕಲ್ಚರ್ ಲ್ಯಾಂಡ್ ಇಂಡಿಯಾದಲ್ಲಿದ್ದರೆ ಡಿಫೈನ್ಡ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಗಳ ಪ್ರಕಾರ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಜನರಲಿ ಎಕ್ಸಾಮ್ಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ ಕ್ಲಾಸ್ 1 ಅಥವಾ ಕ್ಲಾಸ್ 1 ಅಂತಂತಾದರೂ ಕೂಡ ನಾವೇನು ಮಾಡ್ಬೋದು, ಕರಿಬೋದು. ಅಂಡರ್ ಸೆಕ್ಷನ್ 10ನಲ್ಲಿ ಏನಾಗಿರುತ್ತೆ, ಇದು ಎಕ್ಸಾಮ್ಡ್ ಆಗಿರುತ್ತೆ. ಇದರಿಂದ ನೀವು ಎಷ್ಟೇ ಇನ್ಕಮ್ ಪಡೆದ್ರೂ ಕೂಡ ಗೌರ್ಮೆಂಟ್ ನಿಮಗೆ ಟ್ಯಾಕ್ಸ್ ಹಾಕಲ್ಲ, ಸಬ್ಜೆಕ್ಟ್ ಟು ಅಪ್ಲಿಕೇಬಲ್ ಪ್ರಾವಿಸನ್ಸ್. ಏನು ಅಪ್ಲಿಕೇಬಲ್ ಪ್ರಾವಿಸನ್ಸ್ ಕೊಟ್ಟಿದ್ದಾನೆ ಆ ಪ್ರಾವಿಸನ್ಸ್ಗಳನ್ನು ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಇನ್ ಡೆಪ್ತ್ ಆ್ಯಂಡ್ ಡೀಪಾಗಿ ಏನು ಮಾಡೋಣ, ಡಿಸ್ಕಸ್ ಮಾಡೋಣ ಅಂತಕ್ಕಂಥದ್ದು. ನೆಕ್ಸ್ಟ್ ವಾಟ್ ಈಸ್ ಎಕ್ಸಾಮ್ಟ್ ಇನ್ಕಮ್ ಅಂತಕ್ಕಂಥದ್ದು ಹೇಳಿದ್ದಾರೆ ನಿಮಗೆ. ವಾಟ್ ಈಸ್ ಎಕ್ಸಾಮ್ಟ್ ಇನ್ಕಮ್ ಹಂಗಂದ್ರೆ ಏನು? ಎಕ್ಸಾಮ್ಟ್ ಇನ್ಕಮ್ ಈಸ್ ಇನ್ಕಮ್ ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ because the income tax act specifically provides exemptions for it. exemptions ಅಂದ್ರೆಗಿನ ಲೆಕ್ಕಕ್ಕೆ ತಗೊಳಲ್ಲ. ಓಕೆ, ದೇ ವಿಲ್ ನಾಟ್ ಕನ್ಸಿಡರ್ ಅಂತ ಹೇಳಿ ಅರ್ಥ. ಸೊ ಎಕ್ಸಾಮ್ಟೆಡ್ ಇನ್ಕಮ್ ಅಂತ ಹೇಳಂದ್ರೆಗಿನ ಎಕ್ಸಾಮ್ಟ್ ಇನ್ಕಮ್ ಇಸ್ ಇನ್ಕಮ್ ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಟ್ಯಾಕ್ಸಬಲ್ ಇನ್ಕಮ್. ಇದಕ್ಕೇನು ಹಾಕಲ್ಲ ಅಂತಂದ್ರೆಗಿನ ದೇ ವಿಲ್ ನಾಟ್ ಪುಟ್ ದ ಟ್ಯಾಕ್ಸ್ ಅಂತಕ್ಕಂಥದ್ದು. ಅದಕ್ಕೇನು ಹಾಕಲ್ಲ ಅವರು, ಈ ಟ್ಯಾಕ್ಸ್ ಅಂತಕ್ಕಂಥದ್ದನ್ನ ಏನು ಮಾಡಲ್ಲ, ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಕ್ಸಾಮ್ಟ್ ಇನ್ಕಮ್ ಅಂತ ಕರಿತೀವಿ. ವಾಟ್ ಈಸ್ ಡಿಡಕ್ಷನ್ಸ್ ಅಂತ ನೋಡೋಣ. ಎ ಡಿಡಕ್ಷನ್ ಈಸ್ ಆ್ಯನ್ ಅಮೌಂಟ್ ಅಲೌಡ್ ಟು ಡಿಡಕ್ಟೆಡ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ವೈಲ್ ಕಂಪ್ಯೂಟಿಂಗ್ ದ ಟೋಟಲ್ ಇನ್ಕಮ್. ಡಿಡಕ್ಷನ್ಸ್ ಅಂದ್ರೆಗಿನ ಏನು ಅಂತ ಹೇಳಂದರೆ, ಡಿಡಕ್ಷನ್ ಈಸ್ ಅನ್ ಅಮೌಂಟ್ ಅಲೌಡ್ ಟು ಬಿ ರೆಡ್ಯೂಸ್ಡ್. ಸೊ ಅಮೌಂಟ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಅಮೌಂಟ್ ಟು ಬಿ ರೆಡ್ಯೂಸ್ಡ್. ಡಿಡಕ್ಷನ್ಸ್ ಅಂದರೆ ಏನಾಕ ಇಲ್ಲಿ ರೆಡ್ಯೂಸ್ ಮಾಡ್ತಕ್ಕಂಥದ್ದು. ರೆಡ್ಯೂಸ್ಡ್ ಫ್ರಮ್ ದ ಗ್ರಾಸ್ ಟೋಟಲ್ ಇನ್ಕಮ್. ನೀವೇನು GTI ಇಲ್ಲಿ ಕಂಡಿಡಿದಿರಲ್ವಾ, ಈ GTI ನೀವೇನು ಕಂಡಿಡಿದಿರ್ತೀರಿ, ಸೊ ಈ GTIಗೆ ಸಂಬಂಧಂತೆ ಲೆಸ್ ಎಲಿಜಿಬಲ್ ಡಿಡಕ್ಷನ್ಸ್ ಮಾಡಿರ್ತೀರಲ್ಲ. ಸೊ ವೈಲ್ ಕಂಪ್ಯೂಟಿಂಗ್ ದ ಟೋಟಲ್ ಇನ್ಕಮ್ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಆಫ್ ದ ರಿಲೆವೆಂಟ್ ಸೆಕ್ಷನ್. ಆ ರಿಲೆವೆಂಟ್ ಸೆಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅದು ಇರಬೇಕಾಗಿರುತ್ತೆ. ಅವಾಗ ಮಾತ್ರ ಏನಾಗುತ್ತೆ, ಇದು ನಮಗೆ ಕನ್ಸಿಡ್ರೇಷನ್ಗೆ ಬರುತ್ತೆ ಅಂತಕ್ಕಂಥದ್ದು. ಸೊ ಹಾಗಿದ್ದಲ್ಲಿ ಇದನ್ನು ನಾವು ಡಿಡಕ್ಷನ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಟ್ಯಾಕ್ಸೆಬಲ್ ಇನ್ಕಮ್ ಅಂತಕ್ಕಂಥದ್ದು? ಟ್ಯಾಕ್ಸೆಬಲ್ ಇನ್ಕಮ್ ಈಸ್ ಅ ಟೋಟಲ್ ಇನ್ಕಮ್ ಆನ್ ವಿಚ್ ಇನ್ಕಮ್ ಈಸ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಬಲ್ ಟ್ಯಾಕ್ಸ್ ಪ್ರಾವಿಸನ್ಸ್ ಅಂತಕ್ಕಂಥದ್ದು. ಸೊ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಂತಂದರೆ ಟೋಟಲ್ ಇನ್ಕಮ್ ಮೇಲೆ ನೀವೇನು ಕಟ್ಟಿರ್ತೀರ ಟ್ಯಾಕ್ಸು, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟ್ಯಾಕ್ಸೆಬಲ್ ಇನ್ಕಮ್ ಅಂತ ಕರಿತೀವಿ. ಟ್ಯಾಕ್ಸೆಬಲ್ ಇನ್ಕಮ್ ಈಸ್ ದ ಟೋಟಲ್ ಇನ್ಕಮ್ ಆನ್ ವಿಚ್ ಇನ್ಕಮ್ ಟ್ಯಾಕ್ಸ್ ಈಸ್ ಕ್ಯಾಲ್ಕುಲೇಟೆಡ್. ಯಾವುದ್ರ ಮೇಲೆ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವೋ ಅದನ್ನೇ ಏನಂತ ಕರಿತೀವಿ, ಟ್ಯಾಕ್ಸೆಬಲ್ ಇನ್ಕಮ್ ಅಂತ ಹೇಳಿ ಏನು ಮಾಡ್ತೀವಿ, ಕರಿತಕ್ಕಂಥದ್ದು. ನೆಕ್ಸ್ಟ್ ಬಂದ್ರೆಗಿನ ಪ್ಯಾನ್ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಕ್ಕಂಥದ್ದು ಈಸ್ ಎನ್ ಯುನಿಕ್ 10 ಕ್ಯಾರೆಕ್ಟರ್ alphanumeric number used by the income tax department to identify the taxpayers. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಸೊ ಅವರೆಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ದಟ್ ಈಸ್ ವಾಟ್ ದ ಪ್ಯಾನ್. ಸೊ ಪ್ಯಾನ್ ಅಂತಕ್ಕಂಥದ್ದು ಐಡೆಂಟಿಫೈಡ್ ಆಗಿರ್ತದೆ. ಸೊ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ, ಪ್ಯಾನ್ ಅಂತಂತ ಹೇಳಿ ನಾವು ಅದನ್ನು ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ ವಾಟ್ ಈಸ್ TDS ಅಂತಂತ ಹೇಳಿ. TDS ಅಂತ ಹೇಳಂತಂದರೆ
ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತಂತ ಹೇಳಿ ಕೂಡ ನಾವೇನು ಕರಿತೀವಿ. ಸೊ ಅಂಡರ್ ಅಪ್ಲಿಕೇಬಲ್, ಓಕೆಪ್ಪ, ಅಂಡರ್ ಅಪ್ಲಿಕೇಬಲ್ ಪ್ರಾವಿಷನ್ಸ್ the person making a certain specified payments, deductions, tax at source and deposits with the ಗೌರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಹೇಳಿದ್ರೆ ನಾವೆಲ್ಲೋ ಗೌರ್ಮೆಂಟಿನ ಸ್ಕೀಮ್ಸ್ಗಳಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಂತಂದರೆ ಅಮೌಂಟ್ಗಳನ್ನು ಎಲ್ಲೋ ಹಾಕ್ತೀವಿ ಅಂತ ತಿಳ್ಕೊಳ್ರಿ. ಸೊ ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ಅಮೌಂಟ್ ಹಾಕ್ತಾ ಇದ್ವಿ. ಅಮೌಂಟ್ಗಳನ್ನು ಹಾಕಿದಾಗ ಗೌರ್ಮೆಂಟ್ ಏನು ಕೊಡುತ್ತೆ ಅಂತ ಹೇಳಿದ್ರೆ ಈಗ ನಮಗೆ ಡಿಡಕ್ಷನ್ಸ್ಗಳನ್ನು ಕೊಡುತ್ತೆ. ನಮಗೇನು ಕೊಡುತ್ತೆ? ಗೌರ್ಮೆಂಟು ಡಿಡಕ್ಷನ್ಸ್ ಕೊಡುತ್ತೆ. ದ ರೀಸನ್ ಏನಪ್ಪ ಅಂತ ಹೇಳಂತಂದರೆ, ರೀಸನ್ ಕಾರಣ ಏನಪ್ಪ ಅಂತ ಹೇಳಂತಂದರೆ ಇದಕ್ಕೆ ಇಲ್ಲಿ ಗೌರ್ಮೆಂಟಿಗೆ ಏನಾಗುತ್ತೆ? ಇನ್ಕಮ್ ಹೋಗುತ್ತೆ. ಅಂದರೆ ನೀವು ಅಮೌಂಟನ್ನು ತೊಗೊಂಡೋಗಿ ಆ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದಾಗ ಗೌರ್ಮೆಂಟಿಗೆ ಏನಾಗುತ್ತೆ? ಇನ್ಕಮ್ ಹೋಗುತ್ತೆ. ಗೌರ್ಮೆಂಟಿಗೆ ಇನ್ಕಮ್ ಹೋಗೋದ್ರಿಂದ ಏನಾಗುತ್ತಪ್ಪ ಅದಕ್ಕಿನ ಗೌರ್ಮೆಂಟ್ ಮೇ ಕಂಡಕ್ಟ್ ದಟ್ ಮೆನಿ ಆಫ್ ದ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಅಂದರೆ ಜನರಿಗೋಸ್ಕರ ಬೇಕಾಗಿರ್ತಕ್ಕಂತಹ ಎಲ್ಲ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಏನು ಮಾಡುತ್ತೆ? ಗೌರ್ಮೆಂಟು ಕಂಡಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಪ್ಪ ಅದಕ್ಕಿನ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಅಂತಕ್ಕಂಥದ್ದು. ವಾಟ್ ಈಸ್ ಅಡ್ವಾನ್ಸ್ ಟ್ಯಾಕ್ಸ್ ಅಂತಕ್ಕಂಥದ್ದು? ಅಡ್ವಾನ್ಸ್ ಟ್ಯಾಕ್ಸ್ ಈಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಂತಂತ ಹೇಳಿ ಕರೆದರೆ. ಓಕೆ, ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳಂತಂದ್ರೆ ಏನಪ್ಪ ಅಂದ್ರಿಗಿನ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ ಇನ್ಸ್ಟೆಡ್ ಆಫ್ ಪೇಯಿಂಗ್ ದ ಎಂಟೈರ್ ಟ್ಯಾಕ್ಸ್ ಲಯಬಿಲಿಟಿ ಎಟ್ ದ ಎಂಡ್ ಆಫ್ ದ ಇಯರ್ ವೆನ್ ದ ಅಪ್ಲಿಕೇಬಲ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಅಂತಕ್ಕಂಥದ್ದು. ಇಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಅಂತಂದರೆ ಏನಂತ ಹೇಳಿದ್ರಿಗಿನ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ನಾವೇನು ಮಾಡಿರ್ತೀವಪ್ಪ ಅಂದ್ರಿಗಿನ ಪೇಮೆಂಟನ್ನು ಮಾಡ್ಕೊಂಡಿರ್ತೀವಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರಲ್ಲಿ ಇನ್ಸ್ಟೆಡ್ ಆಫ್ ಪೇಯಿಂಗ್ ದ ಎಂಟೈರ್ ಟ್ಯಾಕ್ಸ್ ಲಯಬಿಲಿಟಿ. ಈಗ ಒಂದು ಸಾರಿ ಅಕಸ್ಮಾತಾಗಿ ಏನೋ ಒಂದು ನಾವು ಅಡ್ವಾನ್ಸ್ ಆಗಿ ಏನು ಮಾಡ್ತಾ ಇರ್ತೀವಿ? ಕಟ್ಕೊಳ್ತಾ ಹೋಗ್ತಾ ಇರ್ತೀವಿ. ಸ್ವಲ್ಪ ಕೈಯಾಗಿ ದುಡ್ಡಿದ್ದಾಗ ಎಲ್ಲದನ್ನು ಕೂಡ ಕಟ್ಕೊಂತ ಹೋಗ್ತಿರ್ತೀವಿ. ಎಂಟೈರ್ ಅಮೌಂಟನ್ನು ಒಂದೇ ಸಾರಿ ಕಟ್ಟೋ ಬದಲಾಗಿ ಕೈಯಾಗಿ ದುಡ್ಡಿದ್ದಾಗ ಏನು ಮಾಡ್ತೀವಿ? ವಿ ಆರ್ ಮೇಕಿಂಗ್ ಎನ್ ಅಡ್ವಾನ್ಸ್ ಪೇಮೆಂಟ್ ಟು ದ ಗೌರ್ಮೆಂಟಿಗೆ ಏನು ಮಾಡ್ತಿರ್ತೀವಿ? ಅಡ್ವಾನ್ಸ್ ಪೇಮೆಂಟನ್ನು ಏನು ಮಾಡ್ತಿರ್ತೀವಿ? ನಾವು ಕಟ್ತಾ ಇರ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಸೆಲ್ಫ್ ಅಸೆಸ್ಮೆಂಟ್ ಅಂತಂತ ಹೇಳಿ ಕರಿತೀವಿ. ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಈಸ್ ಪೇಡ್ ಬೈ ದ ಟ್ಯಾಕ್ಸ್ ಪೇಯರ್. ಯಾರು ಕಟ್ತಾರೆ ಅಂದರೆ ಟ್ಯಾಕ್ಸ್ ಪೇಯರ್ ಬಿಫೋರ್ ಫೈಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ITR ರಿಟರ್ನ್ಸ್ಗಳನ್ನು ಮಾಡಬೇಕಾದಾಗಿನ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ದಿಸ್ ಇಸ್ ವಾಟ್ ITR ಅಂತಂತ ಹೇಳಿ ಕರಿತೀವಿ. ವೆನ್ ಟ್ಯಾಕ್ಸ್ ರಿಮೇನ್ಸ್ ಪೇಯಬಲ್, ಟ್ಯಾಕ್ಸ್ ಏನಾಗಿರುತ್ತಪ್ಪ ಅಂತ ಹೇಳಿದಾಗಿನ ಇನ್ನೂ ಕಟ್ಟಬೇಕಾಗಿರುತ್ತೆ ಆಫ್ಟರ್ ಡಿಡಕ್ಟಿಂಗ್ ದ TDS. ಸೊ ನಾನು ಇಲ್ಲೇನು ಕಲ್ತಿದ್ವಿ ಈಗ ಆಲ್ರೆಡಿ TDS. ಆಫ್ಟರ್ ಡಿಡಕ್ಟಿಂಗ್ ದ TDS ಅಡ್ವಾನ್ಸ್ ಟ್ಯಾಕ್ಸ್, ಅದೇ ರೀತಿಯಾಗಿ ಅಡ್ವಾನ್ಸ್ ಟ್ಯಾಕ್ಸನ್ನು ಕೂಡ ಆ್ಯಂಡ್ ಅದರ್ ಅವೈಲಬಲ್ ಕ್ರೆಡಿಟ್ಸ್ ಅಂತಕ್ಕಂಥದ್ದು. ಮತ್ತು ಇನ್ನೇನಾದರೂ ಕೂಡ ಕೆಲವೊಂದು ಕ್ರೆಡಿಟ್ಸ್ಗಳಿದ್ದಾಗ ಸೊ ಇದಕ್ಕೇನಂತ ಕರಿತೀವಿ? ಟೋಟಲ್ ಆಗಿ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತಂತ ಹೇಳಿ ಏನು ಮಾಡ್ತೀವಿ? ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟಿಗೆ ಬಂದಿರತಕ್ಕಂಥದ್ದು ವಾಟ್ ಈಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಈಸ್ ಎ ಫಾರ್ಮ್ ಫಿಲ್ಡ್ ಬೈ ದ ಟ್ಯಾಕ್ಸ್ ಪೇಯರ್. ಇದನ್ನು ಯಾರು ಕಟ್ತಾರಪ್ಪ ಅಂತ ಹೇಳಂತಂದ್ರಿಗಿನ ಯಾರು ಟ್ಯಾಕ್ಸ್ ಪೇ ಮಾಡ್ತಿರ್ತಾನಲ್ಲ ಅವನೇನು ಕಟ್ತಿರ್ತಾನೆ? ಟ್ಯಾಕ್ಸ್ ಪೇಯರ್ ಕಟ್ತಾನೆ. ವಿತ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಕ್ಲೇರಿಂಗ್ ಇನ್ಕಮ್ ಅಂತಕ್ಕಂಥದ್ದು. ಇದನ್ನು ಇನ್ಕಮ್ ಟ್ಯಾಕ್ಸ್ ಯಾರಂದರೆ ಇನ್ಕಮನ್ನು ನಾವೇನು ಮಾಡ್ತಿದ್ವಿ? ಡಿಕ್ಲೇರ್ ಮಾಡ್ಕೊಳ್ತೀವಿ ಇಷ್ಟು ಅಂಥೇಳಿ. ಅದೇ ರೀತಿಯಾಗಿ ನಾನು ಇಷ್ಟು ಟ್ಯಾಕ್ಸನ್ನು ಪೇ ಮಾಡ್ತೀನಿ ಅಂತಕ್ಕಂಥದ್ದು. ಇನ್ಕಮ್, ಡಿಡಕ್ಷನ್ಸ್, ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ಟ್ಯಾಕ್ಸ್ ಆಲ್ರೆಡಿ ಪೇಡ್. ಸೊ ಇವು ಮೂರುಗಳನ್ನು ಇವೆಲ್ಲದೂ ಕೂಡ ಕನ್ಸಿಡ್ರೇಷನ್ ಆಗಿರುತ್ತೆ. ಆ್ಯಂಡ್ ರಿಟರ್ನ್ ಈಸ್ ಎ ಫಾರ್ಮ್ ಫಿಲ್ಡ್ ಬೈ ದ ಟ್ಯಾಕ್ಸ್ ಪೇಯರ್ ವಿತ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಕ್ಲೇರಿಂಗ್ ಇನ್ಕಮ್. ಓಕೆ, ಇವನೇನು ಮಾಡ್ತಾನೆ? ಡಿಕ್ಲೇರಿಂಗ್ ಇನ್ಕಮು, ಅದೇ ರೀತಿಯಾಗಿ ಡಿಡಕ್ಷನ್ಸು, ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ಆಲ್ಸೋ ಟ್ಯಾಕ್ಸಸ್ ಆಲ್ರೆಡಿ ಪೇಡ್, ಅಂದರೆ ಅಡ್ವಾನ್ಸನ್ನು ಆಲ್ರೆಡಿ ಏನಾದರೂ ಕೂಡ ಕಟ್ಟಿದ್ರೆ. ಇದೆಲ್ಲದಕ್ಕೂ ಕಲ್ತು ನಾವೇನಂತ ಕರಿತೀವಿ ಅಂದರೆ ITR ಅಂತಂತ ಹೇಳಿ ಏನು ಮಾಡ್ತೀವಿ? ಕರಿತೀವಿ. ಸೊ ಇದಿಷ್ಟು 20 ಕ್ವಶನ್ಸ್ಗಳು ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಕೊಟ್ಟಿರ್ತಕ್ಕಂಥದ್ದು. ಫ್ರಮ್ ದ ಬೇಸಿಕ್ ಏನು ಕ್ವಶನ್ಸ್ಗಳನ್ನು ಕೇಳಬಹುದು ಅಂತಕ್ಕಂಥದ್ದು ಆನ್ ಆ್ಯನ್ ಆ್ಯಾವ್ರೇಜ್ ಸ್ವಲ್ಪ ತಾವೆಲ್ಲರೂ ಕೂಡ ಗ್ಲ್ಯಾನ್ಸ್ ಮಾಡ್ಕೊಳ್ರಿ. ಯು ವುಡ್ ಲೈಕ್ ದಿಸ್ ಎಫರ್ಟ್ಸ್. ನಿಮಗೇನಾದರೂ ಕೂಡ ಇಷ್ಟ ಆದರೆ, ಅಕಸ್ಮಾತ್ ಏನಾದರೂ ಕೂಡ ಅರ್ಥ ಆಗಿಲ್ಲ ಅಂತ ಹೇಳಂತಂದರೆ ಯು ಮೈಟ್ ಬೇನೆ ಆಸ್ಕ್ ಇಟ್ ದ ಕ್ವಶನ್ಸ್ ಇನ್ ದ ಕಾಮೆಂಟ್ಸ್. ಸೊ ಇಲ್ಲಿಗೆ ನಾವು ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಿದ್ವಿ. ತಾವೆಲ್ಲರೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.